ಹಾಯ್ ಫ್ರೆಂಡ್ಸ್, ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಕಾಶ್ಮೀರದಲ್ಲಿ ಆಗಿದ್ದೇನು? ತೆರೆದ ಜೀಪ್ನಲ್ಲಿ ಗೌಡ್ರು ರ್ಯಾಲಿ ಮಾಡಿದ್ದು ಯಾಕೆ? ದೇವೇಗೌಡರನ್ನು ಎಲ್ಲರೂ ಆಗ ಹೊಗಳಿದ್ದು ಯಾಕೆ? ಆಗ ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಉಗ್ರರ ನೆರಳಲ್ಲಿದ್ದ ಜಮ್ಮು ಕಾಶ್ಮೀರ, ಅದು 1996ರ ಸಮಯ. ಆಗೆಲ್ಲ ನಮ್ಮ ಕಾಶ್ಮೀರದಲ್ಲಿ ಉಗ್ರರ ಹಾವಳಿ ಮಿತಿಮೀರಿ ಹೋಗಿತ್ತು. ಕಾಶ್ಮೀರಿ ಪಂಡಿತರನ್ನು ನಿರಂತರವಾಗಿ ಕಾಶ್ಮೀರದಿಂದ ಹೊರಗೆ ಓಡಿಸಲಾಗ್ತಿತ್ತು. ಜಮ್ಮು ಕಾಶ್ಮೀರದ ಜನರಿಗೂ ತುಂಬಾ ಕಷ್ಟದ ಟೈಮ್ ಅದಾಗಿತ್ತು. ಕಾಶ್ಮೀರ ಕಣಿವೆಯಾದ್ಯಂತ ಉಗ್ರರ ಭಯ ಆವರಿಸಿತ್ತು. ಸರ್ಕಾರಿ ಕಚೇರಿಗಳು ಕೂಡ ಸರಿಯಾಗಿ ಕೆಲಸ ಮಾಡಲು ಆಗ್ತಿರ್ಲಿಲ್ಲ. ಟೂರಿಸಂ ಅಂತೂ ಬಿದ್ದೇ ಹೋಗಿತ್ತು. ಸಾಮಾನ್ಯ ಜನ ಗನ್ ಮತ್ತು ಅನಿಶ್ಚಿತತೆಯ ನೆರಳಲ್ಲೇ ಬದುಕ್ತಿದ್ರು. 10 ವರ್ಷ ಯಾವ ಪ್ರಧಾನಿಯೂ ಹೋಗ್ಲಿಲ್ಲ. ಜಮ್ಮು ಕಾಶ್ಮೀರಕ್ಕೆ ಸುಮಾರು 10 ವರ್ಷಗಳಿಂದ ಯಾವ ಪ್ರಧಾನಿನೂ ಭೇಟಿ ಕೊಟ್ಟಿರಲಿಲ್ಲ. ಬೇರೆ ರಾಜಕೀಯ ನಾಯಕರು ಕೂಡ ಜಮ್ಮು ಕಾಶ್ಮೀರಕ್ಕೆ ಹೋಗೋಕೆ ಹಿಂದೇಟು ಹಾಕ್ತಿದ್ರು. ಹೋದ್ರೂ ಬಿಗಿ ಭದ್ರತೆಯಲ್ಲೇ ಹೋಗಿ ಸಣ್ಣ ವಿಸಿಟ್ ಕೊಟ್ಟು ವಾಪಸ್ ಬಂದ್ಬಿಡ್ತಿದ್ರು. ಹೈ ರ್ಯಾಂಕಿಂಗ್ ಅಧಿಕಾರಿಗಳು ಕೂಡ ಟೈಟ್ ಸೆಕ್ಯುರಿಟಿಯೊಂದಿಗೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಿದ್ರು. ಆರ್ಮೋರ್ಡ್ ವೆಹಿಕಲ್, ದೊಡ್ಡ ಬೆಂಗಾವಲು ಪಡೆ ಮತ್ತು ರಹಸ್ಯ ದಾರಿಗಳ ಮೂಲಕ ಪ್ರಯಾಣ ಮಾಡ್ತಿದ್ರು. ಗಟ್ಟಿತನ ಮೆರೆದ ದೇವೇಗೌಡರು. ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ರೆ ಇತ್ತ ದೇವೇಗೌಡರು ಪ್ರಧಾನಿಯಾದ್ರು. ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲು ನಿರ್ಧರಿಸಿದ್ರು. ಮೊದಲನೇ ಬಾರಿಗೆ ಭೇಟಿ ನೀಡಿದ ಗೌಡ್ರು ಮೊದಲಿಗೆ ಗವರ್ನರ್ KV ಕೃಷ್ಣರಾವ್ ಭೇಟಿಯಾದ್ರು. ನಂತರ ಯಾರು ಬೇಕಿದ್ರೂ ನನ್ನ ಬಂದು ಭೇಟಿ ಆಗಬಹುದು, ಸಮಸ್ಯೆಗಳನ್ನ ಹೇಳಿಕೊಳ್ಬಹುದು ಅಂತ ಹೇಳಿದ್ರು. ಬೆಳಗ್ಗೆ 9:30ರಿಂದ ಸಂಜೆ 8 ಗಂಟೆವರೆಗೆ ಜನರ ಕಷ್ಟಗಳನ್ನ ಆಲಿಸಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಪ್ರಧಾನಿಯಾಗಿದ್ದ ಗೌಡ್ರ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಮಧ್ಯದಲ್ಲಿ 1 ಗಂಟೆ ಮಾತ್ರ ಲಂಚ್ ಬ್ರೇಕ್ ತಗೊಂಡಿದ್ರು ಅಷ್ಟೇ. ನಂತರ ಜಮ್ಮು ಕಾಶ್ಮೀರದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ದೇವೇಗೌಡರು ವಾಪಸ್ ಬಂದ್ರು. ತೆರೆದ ಜೀಪಿನಲ್ಲಿ ದೇವೇಗೌಡರ ರ್ಯಾಲಿ. ದೇವೇಗೌಡರು ಅಧಿಕಾರದಲ್ಲಿ ಇದ್ದಿದ್ದು ಜಸ್ಟ್ 325 ದಿನ. ಆದರೆ ಹಲವು ಸಲ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾರೆ. 1996ರ ಆಗಸ್ಟ್ನಲ್ಲಿ 2ನೇ ಬಾರಿಗೆ ದೇವೇಗೌಡರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲು ನಿರ್ಧರಿಸಿದ್ರು. ಆಗ ಅಧಿಕಾರಿಗಳು ದೇವೇಗೌಡರನ್ನ ತಡೆದ್ರು. ಅದರಲ್ಲೂ ಅವರ ಭದ್ರತೆಗೆ ಅಂತಲೇ ಇದ್ದ SPG ಅಧಿಕಾರಿಗಳು ಜಮ್ಮು ಕಾಶ್ಮೀರಕ್ಕೆ ಹೋಗಲು ಇದು ಸರಿಯಾದ ಟೈಮ್ ಅಲ್ಲ, ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಎಚ್ಚರಿಸಿದ್ರು. ಆದ್ರೆ ದೇವೇಗೌಡರು ಅದ್ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರು. ಅದರಂತೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಅಷ್ಟೇ ಆಗಿದ್ರೂ ಪರವಾಗಿರ್ಲಿಲ್ಲ. ಶ್ರೀನಗರದಲ್ಲಿ ತೆರೆದ ಜೀಪ್ನಲ್ಲಿ ರ್ಯಾಲಿ ಮಾಡಿದ್ರು. ಉದ್ದಕ್ಕೂ ಜನ ನಿಂತು ಇವರನ್ನ ಸ್ವಾಗತಿಸಿದ್ರು. ಸೆಕ್ಯೂರಿಟಿ ಕೂಡ ಹೆಚ್ಚು ಇರಲಿಲ್ಲ. ಬುಲೆಟ್ ಪ್ರೂಫ್ ಕಾರೂ ಇಲ್ಲ, ಆರ್ಮೋರ್ಡ್ ವೆಹಿಕಲ್ಲೂ ಇರಲಿಲ್ಲ. ಕೆಲವು ಸೆಕ್ಯೂರಿಟಿ ಸಿಬ್ಬಂದಿ ಜೊತೆ ರ್ಯಾಲಿ ಮಾಡಿ ಧೈರ್ಯ ಮೆರೆದಿದ್ರು. ದೇವೇಗೌಡರು ಹೀಗೆ ಮಾಡಿದ್ದು ಯಾಕೆ? ದೇವೇಗೌಡರು ಹೀಗೆ ಮಾಡೋದಕ್ಕೂ ಹಲವಾರು ಕಾರಣಗಳಿದ್ವು. ಈ ಮೂಲಕ ಗೌಡ್ರು ಭಯೋತ್ಪಾದಕರಿಗೆ ಭಾರತದ ನಾಯಕತ್ವ ಹೆದರೋದಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಜೊತೆಗೆ ಕಾಶ್ಮೀರಿ ಜನರ ಮೇಲೆ ನಮಗೆ ನಂಬಿಕೆ ಇದೆ, ಅವರನ್ನು ಭಾರತ ಸರ್ಕಾರ ಶತ್ರುಗಳಂತೆ ನೋಡ್ತಿಲ್ಲ, ಉಗ್ರರ ವಿರುದ್ಧ ಮಾತ್ರ ನಮ್ಮ ಹೋರಾಟ, ಕಾಶ್ಮೀರಿ ಜನತೆ ಜೊತೆ ಅಲ್ಲ, ಕಾಶ್ಮೀರದ ಜನರನ್ನು ನಾವು ಧೈರ್ಯ ಮತ್ತು ಬೆಂಬಲದ ಅಗತ್ಯ ಇರೋರನ್ನಾಗಿ ನೋಡ್ತಿದ್ದೀವಿ ಅಂತ ಸಂದೇಶ ಸಾರಿದ್ರು. ಅಲ್ಲಿನ ಸ್ಥಳೀಯರೇ ಹೊರಗೆ ಓಡಾಡೋಕೆ ಹೆದರುವಾಗ ಪ್ರಧಾನಿಯಾದವರು ಬಂದು ಭದ್ರತೆಯೇ ಇಲ್ಲದೆ ತೆರೆದ ಜೀಪ್ನಲ್ಲಿ ಸವಾರಿ ಮಾಡಿದ್ದು ಜನರಲ್ಲಿ ಧೈರ್ಯ ಮೂಡಿಸಿತ್ತು. ದೇವೇಗೌಡರನ್ನ ಹಾಡಿ ಹೊಗಳಿದ್ದ ಜನ. ದೇವೇಗೌಡರ ಜಮ್ಮು ಕಾಶ್ಮೀರ ಭೇಟಿ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಎಲ್ಲರಿಂದಲೂ ಹೊಗಳಿಕೆಗೆ ಪಾತ್ರವಾಗಿದ್ರು ದೇವೇಗೌಡರು. ಜೊತೆಗೆ ದೇಶದ ಸೇನೆ, ಜಮ್ಮು ಕಾಶ್ಮೀರದ ಪೊಲೀಸ್ ಪಡೆ, ಸ್ಥಳೀಯ ಆಡಳಿತಕ್ಕೆ ನೈತಿಕವಾಗಿ ಬಲ ತುಂಬಿದಂತಾಗಿತ್ತು. 1990ರ ನಂತರ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯೇ ನಡೆದಿರಲಿಲ್ಲ.
ಆದರೆ ದೇವೇಗೌಡರು ಭೇಟಿ ಕೊಟ್ಟ ಕೆಲವೇ ತಿಂಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತು. ಒಟ್ನಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರ ಜನರ ಜೊತೆ ನಿಂತು ಉಗ್ರರಿಗೆ ಹೆದರೋದಿಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. 2018ರಲ್ಲಿ ಪ್ರಧಾನಿ ಮೋದಿ ಕೂಡ ತೆರೆದ ಜೀಪ್ನಲ್ಲಿ ರ್ಯಾಲಿ ಮಾಡಿದ್ರು. ಫ್ರೆಂಡ್ಸ್, ಇದು ಉಗ್ರರ ಕರಿನೆರಳಿನಲ್ಲಿ ನರಳುತ್ತಿದ್ದ ಕಾಶ್ಮೀರದಲ್ಲಿ ಪ್ರಧಾನಿಯಾಗಿದ್ದ HD ದೇವೇಗೌಡರು ಧೈರ್ಯ ತೋರಿದ್ದು, ಜನರಿಗೆ ಆತ್ಮಸ್ಥೈರ್ಯ ತುಂಬಿದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.